ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಬಜಾಜ್ ಫೈನಾನ್ಸ್ ಶೇರ್ಸು 7% ಕ್ರ್ಯಾಶು, ಈಗ ಕೊಳ್ಳಲು ಸರಿಯಾದ ಸಮಯವೇ? ಬಜಾಜ್ ಫೈನಾನ್ಸು ಇವತ್ತು 7% ಕ್ರ್ಯಾಶ್ ಆಯಿತು. ಮಾರ್ಕೆಟ್ ಅಷ್ಟು ಜಾಸ್ತಿ ಬೀಳದೇ ಇದ್ದರೂ ಈ ಶೇರ್ಸ್ ಮಾತ್ರ ಜಾಸ್ತಿ ಬಿದ್ದಿದೆ. ರೀಸನ್ ಏನಂದರೆ, ನಿನ್ನೆ ಬಜಾಜ್ ಫೈನಾನ್ಸದು ಬಿಸ್ನೆಸ್ ಫಿಗರ್ಸ್ ಅನೌನ್ಸ್ಮೆಂಟ್ ಆಯಿತು. ಅದಾದಮೇಲೆ ಅನಲಿಸ್ಟ್ ಪ್ರಕಾರ ಈ ಫಿಗರ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ ಅಂತ ಇವತ್ತು ಶೇರ್ ಪ್ರೈಸು ತುಂಬ ಬಿತ್ತು. ಕಂಪ್ಲೀಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಜಾಜ್ ಫೈನಾನ್ಸದು 27ನೇ ತಾರೀಕು ಜಾನ್ವರಿ ಬರುತ್ತೆ. ಆದರೆ ಕೆಲವು ಕಂಪ್ನೀಸು ರಿಸಲ್ಟ್ಸ್ ಬರೋ ಮುಂಚೆ ಬಿಸ್ನೆಸ್ ಅಪ್ಡೇಟ್ ಅಂತ ಅನೌನ್ಸ್ ಮಾಡ್ತಾರೆ ಪಬ್ಲಿಕ್ಕಿಗೆ. ಆವಾಗ ಕೆಲವು ಡೀಟೇಲ್ಸ್ ಅವರ ಬಿಸ್ನೆಸ್ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಪ್ರಾಫಿಟ್ಟು ಮತ್ತು ರೆವೆನ್ಯೂ ಬಗ್ಗೆ ಎಲ್ಲ ಹೇಳೋದಿಲ್ಲ, ಅದರ ಬಿಸ್ನೆಸ್ ಪ್ಯಾರಾಮೀಟರ್ಸು, ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಯಿತು, ಅವ್ರ ಬೇರೆ ಬೇರೆ ಡಿವಿಷನ್ಸ್ ಹೇಗೆ ಪರ್ಫಾರ್ಮ್ ಆಯಿತು, ಅದರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾರೆ. ಆ ಅಪ್ಡೇಟೇ ನಿನ್ನೆ ಬಜಾಜ್ ಫೈನಾನ್ಸ್ ಕೊಟ್ಟಿದ್ದು. ಬಜಾಜ್ ಫೈನಾನ್ಸ್ ಬಿಸ್ನೆಸ್ ಫಿಗರ್ಸ್ ಓದ್ತಾ ಇದ್ದೀನಿ. ನ್ಯೂ ಲೋನ್ಸ್ ಬುಕ್ಟು ಡಿಸೆಂಬರ್ 2021 ಪ್ರಕಾರ 74 ಲ್ಯಾಕ್ಸ್ ಇತ್ತು. ಡಿಸೆಂಬರ್ 2022 ಪ್ರಕಾರ 78 ಲ್ಯಾಕ್ಸ್ ಆಗಿದೆ, 5.4% ಜಾಸ್ತಿ ಆಗಿದೆ. ಟೋಟಲ್ ಕಸ್ಟಮರ್ಸು ಡಿಸೆಂಬರ್ 2021 ಪ್ರಕಾರ 5.54 ಕ್ರೋರ್ಸ್ ಇತ್ತು, ಈಗ 6.6 ಕ್ರೋರ್ಸ್ ಆಗಿದೆ, 19.1% ಜಾಸ್ತಿ ಆಗಿದೆ. ಅಕ್ಟೋಬರ್ ಟು ಡಿಸೆಂಬರ್ 2022 ಕ್ವಾರ್ಟರಲ್ಲಿ ಬಜಾಜ್ ಫೈನಾನ್ಸು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಇನ್ಕ್ರೀಸ್ ನೋಡಿತ್ತು ಅವರ ಕಸ್ಟಮರ್ಸಲ್ಲಿ. ಯಾಕಂದರೆ 31 ಲಕ್ಷ ಕಸ್ಟಮರ್ಸ್ ಬರೀ ಈ ಕ್ವಾರ್ಟರಲ್ಲಿ ಸಿಕ್ಕಿದೆ ಅವರಿಗೆ. ಬಜಾಜ್ ಫೈನಾನ್ಸ್ ಇನ್ನೂ ಫಿಗರ್ಸ್ ಓದ್ತಾ ಇದ್ದೀನಿ. ಡೆಪಾಸಿಟ್ಸು 30,481 ಕೋಟಿ ಇತ್ತು ಡಿಸೆಂಬರ್ 2021 ಪ್ರಕಾರ, ಈಗ 43,000 ಕೋಟಿ ಆಗಿದೆ, 41% ಜಾಸ್ತಿ ಆಗಿದೆ. ಆ್ಯಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು 1,81,250 ಕ್ರೋರ್ಸ್ ಇದ್ದಿದ್ದು 2,30,850 ಕ್ರೋರ್ಸ್ ಆಗಿದೆ, 27.4% ಜಾಸ್ತಿ ಆಗಿದೆ. ಈ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಫಿಗರ್ಸೇ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ ಅಂತ ಅನಲಿಸ್ಟ್ ಅಭಿಪ್ರಾಯ. ಅಕ್ಟೋಬರ್ ಟು ಡಿಸೆಂಬರ್ 2022 ಕ್ವಾರ್ಟರಲ್ಲಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಬರೀ 5.7% ಇನ್ಕ್ರೀಸ್ ಆಯಿತು ಕಂಪೇರ್ ಟು ಜುಲೈ ಟು ಸೆಪ್ಟೆಂಬರ್ 2022. ಸೊ ಏನು ಹೇಳ್ತಾ ಇದಂದರೆ, ಗ್ರೋತ್ ಕಮ್ಮಿ ಆಗಿದೆ ಅಂತ. ಗ್ರೋತ್ ಇಲ್ಲ ಅಂತಲ್ಲ, ಗ್ರೋತ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟು ಲೆವೆಲಿಗೆ ಬಂದಿಲ್ಲ ಅಂತ. ಯಾಕೆಂದರೆ ಬಜಾಜ್ ಫೈನಾನ್ಸಿಂದ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ಯಾಕಂದರೆ ಎಷ್ಟೋ ವರ್ಷದಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ. ಪ್ರೀವಿಯಸ್ ಕ್ವಾರ್ಟರ್ದು ಫೈನಾನ್ಷಿಯಲ್ಸ್ ಹೇಳ್ತಾ ಇದ್ದೀನಿ. ಅಕ್ಟೋಬರ್ ಟು ಡಿಸೆಂಬರ್ 2021 ಟೋಟಲ್ ಇನ್ಕಮ್ 8,533 ಕ್ರೋರ್ಸ್ ಇತ್ತು, ನೆಟ್ ಪ್ರಾಫಿಟ್ 2,125 ಕ್ರೋರ್ಸ್ ಆಗಿತ್ತು. ಮಾರ್ಚ್ 2022 ಕ್ವಾರ್ಟರಲ್ಲಿ ಟೋಟಲ್ ಇನ್ಕಮ್ 8,627 ಕ್ರೋರ್ಸು, ನೆಟ್ ಪ್ರಾಫಿಟ್ 2,420 ಕ್ರೋರ್ಸು. ಜೂನ್ 2022 9,281 ಕ್ರೋರ್ಸ್ ಆಗಿತ್ತು ಟೋಟಲ್ ಇನ್ಕಮು, ನೆಟ್ ಪ್ರಾಫಿಟ್ 2,596 ಆಗಿತ್ತು. ಹಾಗೂ ಸೆಪ್ಟೆಂಬರ್ 2022 ಇದು ಲೇಟೆಸ್ಟ್ ಕ್ವಾರ್ಟರು, ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸು ಈ ಮಂತ್ ಎಂಡಲ್ಲಿ ಬರುತ್ತೆ. ಆವಾಗ ಟೋಟಲ್ ಇನ್ಕಮು 9,968 ಕ್ರೋರ್ಸ್ ಇತ್ತು, ನೆಟ್ ಪ್ರಾಫಿಟ್ 2,781 ಕ್ರೋರ್ಸ್ ಆಗಿತ್ತು. ಸೊ ಜನರಲ್ ಆಗಿ ನೋಡಿದರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾನೆ ಇದೆ ಎವ್ರಿ ಕ್ವಾರ್ಟರು, ಹಾಗೂ ನೆಟ್ ಪ್ರಾಫಿಟು ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಅದೇ ಗ್ರೋತ್ ಕಮ್ಮಿ ಆಗಿದೆ ಅಂತ ಕೆಲವರ ಅಭಿಪ್ರಾಯ. ಅದಕ್ಕೋಸ್ಕರನೇ ಬಜಾಜ್ ಫೈನಾನ್ಸು ಆಲ್ಮೋಸ್ಟ್ ಒಂದು 3-4 ತಿಂಗಳು 6 ತಿಂಗಳಿಂದ ಸ್ವಲ್ಪ ಡಲ್ ಆಗಿದೆ, ಒಂದೇ ರೇಂಜಲ್ಲಿ ಶೇರ್ ಪ್ರೈಸ್ ಮೂವ್ ಆಗ್ತಾ ಇದೆ. NPA ಫಿಗರ್ಸು ಡಿಸೆಂಬರ್ 2021 0.78 ಕ್ರೋರ್ಸ್ ಇತ್ತು, ಮಾರ್ಚ್ 2022 0.68 ಕ್ರೋರ್ಸು, ಜೂನ್ 2022 0.51 ಕ್ರೋರ್ಸು, ಹಾಗೂ ಜುಲೈ ಟು ಸೆಪ್ಟೆಂಬರ್ 2022 0.44% ಆಗಿತ್ತು. ಸೊ NPA ಪರ್ಸೆಂಟೇಜು ಚೆನ್ನಾಗಿದೆ, ಆ್ಯಕ್ಚುಲಿ ಕಮ್ಮಿ ಆಗ್ತಾ ಇರೋದು ಒಂದು ಗುಡ್ ಸೈನ್. ಸೊ ನೀವು ನೋಡಿದ ಪ್ರಕಾರ ಗ್ರೋತ್ ಇನ್ AUM ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಅನಲಿಸ್ಟ್ ಪ್ರಕಾರ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಅವರ ಎಕ್ಸ್ಪೆಕ್ಟೇಷನ್ ಅಂದರೆ ಇನ್ಕಮ್ಮು ಮತ್ತು ಪ್ರಾಫಿಟ್ಟು ಈ ಕ್ವಾರ್ಟರಲ್ಲಿ ಕಮ್ಮಿ ಆಗ್ಬೋದಂತ. ಶಾರ್ಟ್ ಟರ್ಮಲ್ಲಿ ಯಾವಾಗಲೂ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಮತ್ತು ಈ ಥರ ನ್ಯೂಸು ಸ್ಟಾಕ್ ಪ್ರೈಸನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಆದರೆ ಕೆಲವು ಸತಿ ಏನಾಗುತ್ತೆ ಅಂದರೆ, ರಿಸಲ್ಟ್ಸ್ ಚೆನ್ನಾಗಿದ್ದು ಅಬವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಅದು ಬಂದ್ಬಿಟ್ರೆ ಸಡನ್ ಆಗಿ ಇದೇ ಥರ 5-6% ಒಂದೇ ದಿವಸಕ್ಕೆ ಮೇಲೆ ಹೋಗುತ್ತೆ. ಸೊ ಇದು ಎರಡು ಕಡೆಯಲ್ಲೂ ಆಗುತ್ತೆ. ಕೆಲವು ಸತಿ ಬಿಲೋ ಎಕ್ಸ್ಪೆಕ್ಟೇಷನ್ ಬರುವಾಗ ಬೀಳುತ್ತೆ, ಅಬವ್ ಎಕ್ಸ್ಪೆಕ್ಟೇಷನ್ ಬರುವಾಗ ಶೇರ್ ಪ್ರೈಸ್ ಸಡನ್ ಆಗಿ ತುಂಬ ಜಾಸ್ತಿ ಮೇಲೆ ಹೋಗುತ್ತೆ. ನೀವು ನೋಡಿದಾಗೆ ಬಜಾಜ್ ಫೈನಾನ್ಸದು ಪರ್ಫಾರ್ಮೆನ್ಸ್ ಇಲ್ಲಿವರೆಗಂತೂ ಚೆನ್ನಾಗಿದೆ. ಈ ಕ್ವಾರ್ಟರ್ ಏನೋ ಸ್ವಲ್ಪ ಡಲ್ ಇರ್ಬೋದು, 1-2 ಕ್ವಾರ್ಟರ್ ಡಲ್ ಇರೋ ಚಾನ್ಸಸ್ ಇದೆ, ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಆದರೆ ಜನರಲಿ ಬಜಾಜ್ ಫೈನಾನ್ಸ್ ಒಂದು ಒಳ್ಳೆ ಕಂಪ್ನಿ. ನೀವು ಎಲ್ಲ ಡೀಟೇಲ್ಸ್ ನೋಡಿಕೊಂಡು ಬಜಾಜ್ ಫೈನಾನ್ಸನ್ನು ಈಗ ಪರ್ಚೇಸ್ ಮಾಡೋದು ಇಲ್ವೋ ಅಂತ ಫೈನಲ್ ಡಿಸಿಷನ್ ತಗೋಬೋದು. ನೀವು ಬಜಾಜ್ ಫೈನಾನ್ಸ್ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿಕೊಂಡು ಎಲ್ಲ ಸರಿ ಕಾಣಿಸ್ತಾ ಇದ್ರೆ ನೀವು ಆವಾಗ ಬೇಕಾದರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ಬೋದು. ಆದರೆ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಬೇಕು. ಇನ್ನೊಂದು ಏನು ಅಂದರೆ, ಸುಮಾರು ಸತಿ ಕೆಲವು ಕಂಪ್ನೀಸು ಯಾವುದೋ 1-2 ಕ್ವಾರ್ಟ್ರು ಡಲ್ ಇರುತ್ತೆ. ಸೊ ಅದ್ರ ಮೀನಿಂಗ್ ಏನಂದರೆ, 1-2 ಕ್ವಾರ್ಟರ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಕಂಪ್ನಿ ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸುಮಾರು ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಡಲ್ ಇದೆ ಅಥವಾ ಪ್ರಾಫಿಟ್ ಬೀಳ್ತಾ ಇರುವಾಗ ಆವಾಗ ಯೋಚನೆ ಮಾಡಬೇಕು ಕಂಪ್ನಿಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಸೊ ಅಲ್ಲಿಯವರೆಗೆ ನಾವು ಪೇಷಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು.
ಬಜಾಜ್ ಫೈನಾನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುವಾಗ ನಾವು ಅದರ ಬಗ್ಗೆನೂ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀವಿ. ಈ ಮಂತ್ ಎಂಡ್ ಆ ರಿಸಲ್ಟ್ಸ್ ಬರುತ್ತೆ, ಆವಾಗ ಇನ್ನೂ ಅಪ್ಡೇಟ್ ಸಿಗುತ್ತೆ. 52 ವೀಕ್ ಹೈ ಬಜಾಜ್ ಫೈನಾನ್ಸ್ 8,045, 52 ವೀಕ್ ಲೋ 5,220, ಕರೆಂಟ್ ಪ್ರೈಸು 6,100. ಒಬ್ಬರು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸ್ -14%, 3 ವರ್ಷದ ರಿಟರ್ನ್ಸು 18% ಪರ್ ಆ್ಯನಮು, 5 ವರ್ಷದ ರಿಟರ್ನ್ಸು 29% ಪರ್ ಆ್ಯನಮು, 10 ವರ್ಷದ ರಿಟರ್ನ್ಸು 48% ಪರ್ ಆ್ಯನಮು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹತ್ರ ಬಜಾಜ್ ಫೈನಾನ್ಷಿಯಲ್ಸ್ ಇದ್ದರೆ ಇವತ್ತು ದೊಡ್ಡ ಕ್ರ್ಯಾಶ್ ಆಗುವಾಗ ನೀವು ಪ್ಯಾನಿಕ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂತಿದ್ರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.